ಬೆಳಗ್ಗೆ ಎದ್ದು ಹೋಗಿ ಅದೇ ಐ ಡಿನ ಚೆಕ್ ಮಾಡಿದಾಗ ಅಲ್ಲಿ ಬರ್ತಾ ಇರೋದು ಏನು ಯೂಸರ್ ಐ ಡಿ, ಏನೋ ಇನ್ಸ್ಟಾಗ್ರಾಮ್ ಯೂಸರ್ ಅಂತೇಳಿ. ಓಪನ್ ಮಾಡಿ ನೋಡ್ರೆ ಏನೂ ಇಲ್ಲ, ಎಲ್ಲ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನನ್ನ. ಹಲೋ ನಮಸ್ಕಾರ. ಇದು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಆರ್ಡರ್ ಮಾಡಿ ಮೋಸ ಹೋಗಿರುವಂತಹ ವಿಡಿಯೋ ಇದು. ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಯೂಸ್ ಮಾಡ್ತಿದ್ದೀರಾ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಇದು ಕಂಪಲ್ಸರಿ ಆಗಿ ಈ ವಿಡಿಯೋನ ನೋಡಲೇಬೇಕು. ಕಾರಣ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬಂದು ತುಂಬ ಥರ ವೆಬ್ಸೈಟ್ಗಳಲ್ಲಿ ಹೋಗಿ ಆರ್ಡರ್ ಮಾಡೋ ಇರುತ್ತೆ. ಸೊ ಅದೇ ರೀತಿ ನನ್ನ ತಮ್ಮ ಒಂದು ಡ್ರೋನನ್ನು ಪರ್ಚೇಸ್ ಮಾಡಿದ್ದ. ಅಂದರೆ ಡ್ರೋನನ್ನು ನೋಡಿಬಿಟ್ಟು ಅವನು ಇಷ್ಟಪಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿದ. ಅದು ಇನ್ಸ್ಟಾಗ್ರಾಮನ್ನು ಒಂದು ವೆಬ್ಸೈಟಲ್ಲಿ ಒಂದು ಪೇಜಲ್ಲಿ. ಸೊ ಈ ಥರ ಹೋಗಿ ಆರ್ಡರ್ ಮಾಡಿದಾಗ ಒಂದು 7 to 8 days ಆಯಿತು ಅಂತ ಅನಿಸುತ್ತೆ ಮ್ಯಾಕ್ಸಿಮಮ್. ಅವನು ಆರ್ಡರ್ ಮಾಡಿದ್ಮೇಲೆ ಅದು ಬಂತು, ಈ ಕಾರ್ಟ್ ಮುಖಾಂತರ ಬಂತು. ಅವನು ಏನು ಮಾಡ್ದ, ಕ್ಯಾಶ್ ಆನ್ ಡೆಲಿವರಿನೇ ಹಾಕಿದ್ದ. ಸೊ ಕ್ಯಾಶ್ ಆನ್ ಡೆಲಿವರಿ ಮಾಡ್ದ, ಯಾಕಂದರೆ ಅಲ್ಲೇ ಓಪನ್ ಮಾಡಿ ನೋಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮನೆಗೆ ತೊಗೊಬಂದು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಡ್ರೋನ್ ಇಲ್ಲ. ಅದೇನೋ ಅದ್ರ ಬದಲಾಗಿ ಅವರು ಬೇರೆ ಏನೋ ಫೇಶಿಯಲ್ದೇನೋ ಬಾಕ್ಸ್ ಕೊಟ್ಟಿದ್ದಾರೆ. ಅದು ನಾವು ಕೊಟ್ಟಿರೋ ಅಮೌಂಟು 2,500 ರೂಪಾಯಿ. ಅದರ ಪಕ್ಕದಲ್ಲಿ ಕೂಡ ಫೋಟೋವನ್ನು ಹಾಕ್ತೀನಿ ನೋಡಿ, ಪೇಮೆಂಟ್ ಮಾಡಿರೋದನ್ನು 2,500ಕ್ಕೆ ಮಾಡಿ ನಮಗೆ ತುಂಬ ಮೋಸ ಮಾಡಿದ್ದಾರೆ. ಅಂದರೆ ಅದು 500 ರೂಪಾಯಿ ಕೂಡ ಬೆಲೆ ಬಾಳದೇ ಇರುವಂತಹ ಒಂದು ಪ್ರಾಡಕ್ಟನ್ನು ಅದರಲ್ಲಿಟ್ಟು ಕಳಿಸಿದ್ದಾರೆ. ಸರಿ, ಏನು ಈ ಥರ ಆಯಿತು ಅಂತ ಹೇಳಿಬಿಟ್ಟು, ಯಾವ ಥರ ಆಪ್ಷನ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದಾರೆ. ಓಕೆ, ರಿಟರ್ನ್ ತೊಗೊತಾರೆ, ರೀಫಂಡ್ ಮಾಡ್ತಾರೆ ಅಂತ ಗೊತ್ತಿದ್ರೆ 2,500 ರೂಪಾಯಿ ಅನ್ನೋದು ಚಿಕ್ಕ ಅಮೌಂಟ್ ಅಂತೂ ಅಲ್ವೇ ಅಲ್ಲ, ತುಂಬ ದೊಡ್ಡ ಅಮೌಂಟ್ ಅನ್ನೋ ಕಾರಣಕ್ಕೆ ಸರಿ ಹೋಗಿ ನಾವು ಟ್ರೈ ಮಾಡೋಣ ಅಂಥೇಳಿ ಮೆಸೇಜ್ ಮಾಡಿದ್ರೆ ಏನೂ ರಿಪ್ಲೈನೇ ಮಾಡಿಲ್ಲ. ಮತ್ತು ಅದರಲ್ಲಿ AI ಅಂತ ಹೇಳಿ ಇತ್ತು. ಅದರಲ್ಲಿ ಹೋಗಿ ನಾನು ಮೆಸೇಜ್ ಮಾಡಿದೆ, ನನ್ನ ತಮ್ಮನ ಬದಲು ನಾನು ಮೆಸೇಜ್ ಮಾಡಿದ್ದಕ್ಕೆ ರೆಸ್ಪಾನ್ಸ್ ಬಂತು. ಅದರಲ್ಲಿ ಆಟೋಮೆಟಿಕ್ ಮೆಸೇಜ್ ಬರುತ್ತಲ್ಲ ಆ ಥರ ಬಂತು. ಎಲ್ಲ ಓಕೆ, ಎಲ್ಲ ಕೇಳಿದೆ, ರೀಫಂಡ್ ಮಾಡ್ತೀವಿ, ರಿಟರ್ನ್ ಹಾಕಿ, ರಿಟರ್ನ್ಗೆ ಈ ಥರ ಏನೋ ಕ್ಲಿಕ್ ಮಾಡೋಕ್ಕೆ ಹೇಳ್ತಾರೆ, ಆರ್ಡರ್ ನಂಬರ್ ಕೇಳ್ತು ಹೇಳಿದೆ. ಆಮೇಲೆ ರಿಟರ್ನ್ ತೊಗೊತೀವಿ ಅಂತ ಹೇಳಿದ್ರು. ಮತ್ತು ರಿಟರ್ನ್ ತೊಗೊಂಡಿಲ್ಲ, ಏನು ತೊಗೊಂಡಿಲ್ಲ. ಅಂದರೆ ರಿಟರ್ನ್ ಕೊಟ್ಟರೆ ರಿಟರ್ನ್ ತೊಗೊಂಡು ಹೋಗಿ 5 to 6 days ಆದಮೇಲೆ ಅಮೌಂಟ್ ರೀಫಂಡ್ ಮಾಡ್ತಾರಂತೆ. ಸೊ ನಮಗೆ ಯಾರು ಅಂತ ಗೊತ್ತಿಲ್ಲ, ಯಾವ ವೆಬ್ಸೈಟಲ್ಲಿ ಮಾಡಿದ್ದೀವಿ ಮತ್ತು ಯಾವ ಥರ ರೀಫಂಡ್ ಮಾಡ್ತಾರೆ, ನಮ್ಮ ಬ್ಯಾಂಕ್ ಡೀಟೇಲ್ಸೇ ಕೊಟ್ಟಿಲ್ವಲ್ಲ ಏನು ಅಂತ ಹೇಳ್ಬಿಟ್ಟು, ಬೇಡ ನಮಗೆ ಪ್ರಾಡಕ್ಟ್ ಇಲ್ದಿರಾಗ್ಬಿಡುತ್ತೆ ಮತ್ತು ಈ ಕಡೆ ಅಮೌಂಟ್ ಇಲ್ದಿರಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಸರಿ ನನಗೆ ಆನ್ ಸ್ಪಾಟ್ ಪೇಮೆಂಟ್ ಬೇಕು, ಆಮೇಲೆ ನಾನು ಆನ್ ಸ್ಪಾಟ್ ನಾವು ಪ್ರಾಡಕ್ಟ್ನ ಕೊಡ್ತೀವಿ ಅಂತೇಳಿ ಹಾಕ್ತೆ. ಓಕೆ ಆಯಿತು, ಅಷ್ಟು ದೂರ ಬರೋಕ್ಕಾಗೋದಿಲ್ಲ, ನೀವು ಎಲ್ಲಾದರೂ ಹತ್ತಿರ ಇದ್ದರೆ ಬನ್ನಿ, ಪೀಣ್ಯದಲ್ಲೇ ಲೊಕೇಶನ್ಗೆ ಬಂದು ತೊಗೊಂಡೋಗಿ ಅಂದರು. ಪೀಣ್ಯ ತುಂಬ ದೂರ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಿಯರ್ ಬೈ ಮಾರತ್ತಹಳ್ಳಿ, ಇಂದಿರಾನಗರ್, ಜಯನಗರ ಸಮಥಿಂಗ್ ಆ ಥರ ಒಂದು ಏರಿಯಾಸ್ಗಳನ್ನ ಅವರೇ ಪರ್ಟಿಕ್ಯುಲರಾಗಿ ಹೇಳಿದ್ರು. ಏನಪ್ಪ ಇದು ಅವರೇ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಓಕೆ ಹತ್ರ ಒಂದು ಇಂದಿರಾನಗರ ಅಂತೇಳಿ ನಾನು ಕೊಟ್ಟೆ. ಆವಾಗ ಅವರು ಒಬ್ಬರ ನಂಬರ್ ಕೊಟ್ಬಿಟ್ಟು ಒಬ್ಬರ ನೇಮ್ ಹೇಳಿಬಿಟ್ಟು, ಈ ಥರದವರು ನಿಮಗೆ ನಾಳೆ ಕಾಲ್ ಮಾಡ್ತಾರೆ, ಯಾವ ಟೈಮ್ಗೆ ನೀವು ಫ್ರೀ ಇರ್ತೀರ ತೊಗೊಳಕ್ಕೆ ಅಂತ ಹೇಳಿದ್ರು. ನಾನು 2 ಗಂಟೆಯಿಂದ 3 ಗಂಟೆಗೆ ಅಂತೇಳಿ ಮೆನ್ಷನ್ ಮಾಡಿದೆ. ಓಕೆ, ಆ ಟೈಮ್ ಬಂದು ತೊಗೊತಾರೆ, ಆನ್ ಸ್ಪಾಟ್ ಅಮೌಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಓಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಾನು ಮುಗಿಸ್ದೆ. ನಾಳೆ ನನ್ನ ತಮ್ಮ ಹೋಗಿ ರಿಸೀವ್ ಮಾಡ್ಕೊಬರ್ತೀನಿ ಈ ಟೈಮ್ಗೆ ಅಂತೇಳಿ ಹೇಳ್ದೆ. ಬೆಳಗ್ಗೆ ಎದ್ದು ಹೋಗಿ ಅದೇ ಐ ಡಿನ ಚೆಕ್ ಮಾಡಿದಾಗ ಅಲ್ಲಿ ಬರ್ತಾ ಇರೋದು ಏನು ಯೂಸರ್ ಐ ಡಿ, ಏನೋ ಇನ್ಸ್ಟಾಗ್ರಾಮ್ ಯೂಸರ್ ಅಂತೇಳಿ. ಓಪನ್ ಮಾಡಿ ನೋಡ್ರೆ ಏನೂ ಇಲ್ಲ, ಎಲ್ಲ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನನ್ನ. ನಾನು ಅವನೆಲ್ಲಿ ಆರ್ಡರ್ ಮಾಡ್ದೆ ಅಲ್ಲಿ ಹೋಗಿ ಮೆಸೇಜ್ ಮಾಡಿದ್ನಲ್ವ, ಅಲ್ಲೂ ಬ್ಲಾಕ್ ಮಾಡಿದ್ದಾರೆ. ಮತ್ತು ಈ AI ಕೂಡ ಬ್ಲಾಕ್ ಮಾಡಿದ್ದಾರೆ. ಏನು ರಿಪ್ಲೈನೇ ಬರ್ತಾಯಿಲ್ಲ, ನಾವು ಮತ್ತೆ ಮೆಸೇಜ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಸೊ ಈ ಥರ ಎಲ್ಲ ಆಗಿದೆ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಯೂಸ್ ಮಾಡ್ತಾಯಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಏನೂ ಕೂಡ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಪರ್ಚೇಸ್ ಮಾಡಿದ್ರೂ ಕೂಡ ಪರ್ಟಿಕ್ಯುಲರಾಗಿ ಅವ್ರ ಕಡೆ ನಮ್ಮ ಕಾನ್ವರ್ಸೇಷನ್ ಇರಬೇಕು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು, ಚೆನ್ನಾಗಿ ರೆಸ್ಪಾನ್ಸ್ ಮಾಡಬೇಕು, ಅವ್ರು ನಾವು ಎಷ್ಟೇ ಡೌಟ್ಸ್ಗಳು ಕ್ಲಿಯರ್ ಮಾಡೋ ಥರ ಇರಬೇಕು. ಸೊ ಅಂಥವ್ರನ್ನ ನೋಡಿ ನೀವು ಆರ್ಡರ್ಸನ್ನು ತಗೊಳ್ಳಿ. ಹಂಗಿಲ್ಲ ಅಂದರೆ ನಂಬಿಕಸ್ಥ ಆ್ಯಪ್ಸ್ ಅಂತ ಹೇಳಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ಥರ ಇದೆಯಲ್ಲ, ಸೊ ಇದರಲ್ಲಿ ನೀವು ಆರ್ಡರ್ನ ಮಾಡ್ಕೊಳ್ಳಿ. ಈ ಥರ ಪರ್ಟಿಕ್ಯುಲರಾಗಿ ಒಂದು ಪೇಜನ್ನು ನೀವು ಹೋಗಿ ತೊಗೊತೀರ ಅಂತ ಹೇಳಿದ್ರೆ ಅದನ್ನು ತುಂಬ ನಿಮಗೆ 100% ಶ್ಯೂರ್ ಇರಬೇಕು ಅಂತ ಅದನ್ನು ಮಾತ್ರ ತೊಗೊಳ್ಳಿ. ತುಂಬ ಜನ ಫಾಲೋವರ್ಸ್ ಇರ್ತಾರೆ, ಮಿಲಿಯನ್ಸ್ ಗಟ್ಟಲೆ, ಅದು ಏನು ತುಂಬ ಒರಿಜಿನಲ್ ಅಂತ ನಂಬಿ ಮೋಸ ಹೋಗ್ಬೇಡಿ. ನನ್ನ ತಮ್ಮನೂ ಹೀಗೇ ತುಂಬ ಜನ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಇದು ನಂಬಿಕಸ್ಥ ಆ್ಯಪ್ ಅಂತ ಹೇಳಿ ಅವನು ಮೋಸ ಹೋಗಿರುತ್ತೆ. ನೀವು ಕೂಡ ಮೋಸ ಹೋಗಬೇಡಿ. ಮತ್ತು ನನಗೆ ಆ ಐ ಡಿನ ಹೆಸರಿನಲ್ಲಿ ಮೆನ್ಷನ್ ಮಾಡಬೇಕು ಅಂತ ಅನಿಸ್ತೈತೆ, ಬಟ್ ನನಗೆ ಗೊತ್ತಿಲ್ಲ ಆ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿದ್ರೆ ನಮ್ಮ ಐ ಡಿ ಕೂಡ ಬ್ಲಾಕ್ ಆಗ್ಬೋದು, ನಮ್ಮ ಚಾನಲ್ ಕೂಡ ಬ್ಲಾಕ್ ಆಗ್ಬೋದೇನೋ, ಈ ಥರ ಎಲ್ಲ ಸ್ವಲ್ಪ ಭಯ. ಯಾಕಂದರೆ ಹೊಸ ಯೂಟ್ಯೂಬ್ ಚಾನಲ್ ನಂದು, ನಂಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲದ ಕಾರಣ ಆ ಐ ಡಿನ ಮೆನ್ಷನ್ ಮಾಡಲ್ಲ. ಬಟ್ ನಿಮಗೆ ಒಂದು ಏನು ಮುನ್ನೆಚ್ಚರಿಕೆ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಒಂದು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಥರ
ಸಣ್ಣ ಪುಟ್ಟ ಅಮೌಂಟ್ 100 ರೂಪಾಯಿ 200 ರೂಪಾಯಿ ಅಂದರೆ ಏನೋ ಒಂದು ಹೋಗಲಿ ಅಂತ ಬಿಡ್ಬೋದು. ಬಟ್ ಇದು ಸಾವಿರಾರು ರೂಪಾಯಿ 2,500 ದುಡಿಯೋದಂದರೆ ತುಂಬ ಕಷ್ಟ, ದೊಡ್ಡ ಅಮೌಂಟು. ನಮಗಂತೂ ಇದು ತುಂಬ ದೊಡ್ಡ ಅಮೌಂಟು. ಆದ ಕಾರಣ ವೀಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನೋಡಿ ಸ್ವಲ್ಪ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದೇ ಒಂದು ಭರವಸೆ ಮೇಲೆ ಇವತ್ತಿನ ವೀಡಿಯೋನ ಮಾಡಿದ್ದೀನಿ. ಯಾರೂ ಕೂಡ ಆದಷ್ಟು ಬೇಗ ಮೋಸ ಹೋಗಬೇಡಿ. ಯಾಕಂದರೆ 1 ರೂಪಾಯಿ 2 ರೂಪಾಯಿ ದುಡಿಬೇಕಂದ್ರೆ ತುಂಬ ಕಷ್ಟಪಡಬೇಕು ಅನ್ನೋ ಟೈಮಲ್ಲಿ ನಾವು ಇದ್ದೀವಿ. ತುಂಬ ದುಡ್ಡಿನ ಬೆಲೆ ಗೊತ್ತಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪರ್ಚೇಸ್ ಮಾಡೋಂಗಿದ್ರು ಕೂಡ ವಿಚಾರಿಸಿ ಮಾತಾಡಿ ಕಾನ್ವರ್ಸೇಷನ್ ಇರಬೇಕು. ಏನೇ ಆದರೂ ನಾವು ಇದ್ದೀವಿ ಮಾಡ್ತೇವೆ ಅನ್ನೋ ಥರ ಇರಬೇಕು. ಅಂಥ ಒಂದೆರಡು ಐಡಿಗಳನ್ನು ನೋಡಿ ತಗೋಬೋದು. ಆದರೆ ಅವರೊಂದು ವೆಬ್ಸೈಟ್ನ ಕಳಿಸ್ತಾರೆ ಗೊತ್ತಾ ನಿಮಗೆ, ವೆಬ್ಸೈಟ್ ಕಳಿಸ್ಬಿಟ್ಟು ಅಲ್ಲಿ ಆರ್ಡರ್ ಮಾಡಿ ಅಂತಾರೆ. ಆ ಥರ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ಇಮೇಜಸ್ ಎಲ್ಲ ಕಳಿಸ್ತಾರೆ, ಮಾತಾಡ್ತಾರೆ ನಮ್ಮ ಜೊತೆ ಚೆನ್ನಾಗಿ, ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ತಾರೆ. ಈ ನಂಬರ್ಗಳಲ್ಲಿ ಕಳಿಸ್ತೀವಿ, ರಿಟರ್ನ್ ಆಪ್ಷನ್ ಇದೆಯಾ, ರೀಫಂಡ್ ಇದೆಯಾ, ಯಾವ ಥರ ಏನು, ಡ್ಯಾಮೇಜ್ ಆದರೆ ಏನು ಮಾಡಬೇಕು, ಈ ಥರ ಎಲ್ಲ ಕೇಳಿಕೊಂಡು ಅವ್ರು ಮತ್ತೆ ಆರ್ಡರ್ ಮಾಡಿದ್ಮೇಲೆ ಫೋಟೋನ ಕಳಿಸ್ತಾರೆ ನಮಗೆ ಗೊತ್ತಾ. ಫ್ರಮ್ ಆ್ಯಂಡ್ ಟು ಅಡ್ರೆಸ್ಸಸ್ ಹಾಕಿ ಒಂದು ಫೋಟೋನ ಕಳಿಸ್ಮೇಲೆ ಬೇಕಾದ್ರೆ ನೀವು ಕ್ಯಾಶ್ನ ಕಳಿಸ್ಬಿಟ್ಟು ನೀವು ರಿಸೀವ್ ಮಾಡ್ಕೊಳ್ಳಿ. ಆ ಥರ ಮಾಡಿ. ಬಟ್ ಈ ಥರ ಯಾರು ಕೂಡ ಮೋಸ ಹೋಗಬೇಡಿ. ಇದು ವಿಡಿಯೋ ನಾನು ಓಪನ್ ಮಾಡಬೇಕಾದ್ರೆ ವಿಡಿಯೋನ ಹಾಕ್ತೀನಿ, ಆರ್ಡರ್ ಮಾಡಿರೋದು ಇದು ಸ್ಲಿಪ್ ಹಾಕ್ತೀನಿ, ಪೇಮೆಂಟ್ ಪ್ರೂಫ್ ಕೂಡ ಹಾಕ್ತೀನಿ ನೋಡಿ. ಬಟ್ ಇನ್ಸ್ಟಾಗ್ರಾಮ್ ID ಹಾಕ್ಬೋದಾ ಬೇಡವಾ ಅಂತ ಹೇಳಿ ಗೊತ್ತಿಲ್ಲ. ಹಾಕ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ ಅಂತಿದ್ರೆ ಕಮೆಂಟ್ ಮಾಡಿ ಕೆಳಗಡೆ, ನಾನು ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಯಾರು ಮೋಸ ಹೋಗೋದು ಬೇಡ ಅಂಥೇಳಿ ಆದಷ್ಟು ಇದನ್ನ ತುಂಬ ಜನಕ್ಕೆ ಶೇರ್ ಮಾಡಿ. ಯಾರು ಕೂಡ ಮೋಸ ಹೋಗೋದು ಬೇಡ. ಇನ್ಸ್ಟಾಗ್ರಾಮು ಒಳ್ಳೆಯದೇ, ಇನ್ಸ್ಟಾಗ್ರಾಮಲ್ಲಿ ಬರುವಂಥ ವೀಡಿಯೋಸ್ಗಳು ಒಳ್ಳೆಯದೇ. ಆದರೆ ಅದರಲ್ಲಿ ಯಾವ ಥರ ಮೋಸ ಹೋಗ್ತಾರೆ ಜನಗಳು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ. ಐ ಹೋಪ್ ಇವತ್ತಿನ ವೀಡಿಯೋ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಮ್ಮ ಮನೇಲಿ ನನ್ನ ತಮ್ಮ ಮೋಸ ಹೋಗಿರೋದ್ರಿಂದ ನಾನು ವೀಡಿಯೋನ ಮಾಡಿದ್ದೀನಿ. ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.